ಅಬ್ಬಾ ಸದ್ಯ ಇವತ್ತು ಬಕ್ರೀದ್ ಹಬ್ಬ ಇರೋದ್ರಿಂದವ ಹೆಂಗವ ನಮ್ಮ ಮೋಸಿನ ಊಟಕ್ಕೆ ಕರಿತಾಳೆ ಅಂತ ಬೆಳಗಿಂದ ಉಪವಾಸ ಇದ್ದೀನಿ. ಇದೇನಪ್ಪಿದು 12 ಗಂಟೆ ಆದ್ರೂ ಬಂದು ಕರಿತಿಲ್ವಲ್ಲ ಹುಡುಗಿ. ಇಲ್ಲಾಂದ್ರೆ ನನ್ನನ್ನು ಕರಿದಂಗೆ ಹಬ್ಬ ಮಾಡಿಬಿಟ್ರಲ್ಲ ಅವಳು. ನಾನು ಯುಗಾದಿಗೆ ಪಕ್ಷಕ್ಕೆಲ್ಲ ಕರೆದಿಲ್ವೇ, ಅವಳುವೆ ಕರಿಲೇಬೇಕು, ಕರೆದೇ ಕರಿತಾಳೆ ನನ್ನ. ಅದಕ್ಕೆ ತಾನೇ ನಾನು ಉಪವಾಸ ಕೂತಿರೋದು ಬೆಳಗಿಂದವ. ಕರೆದ್ಬಿಟ್ರೆ ಆಮೇಲೆ ಏನಾದ್ರು ತಿನ್ಕೊಂಬಿಟ್ರಿ ಇಲ್ಲಿ ಅಲ್ಲೋಗಿ ತಿನ್ನೋಕ್ಕಾಗದ. ಅವ್ರು ಬೇರೆ ಏನೇನೋ ಬಿರಿಯಾನಿ ಅಂತೆ ಅದಂತೆ ಇದಂತೆಲ್ಲ ಮಾಡಿರ್ತಾರೆ. ಚೆನ್ನಾಗಿರ್ತದೆ, ಚಂದಾಗಿ ಮಾಡಿರ್ತಾರೆ. ಪಾಯಸ ಬೇರೆ ಅಯ್ಯೋಯ್ಯೋ ಅವ್ರು ಮಾಡೋ ಪಾಯಸ ಕುಡಿದ್ರೆ ಬೋ ಚಂದಾಗಿರ್ತದಪ್ಪ. ಅದಕ್ಕೆ ಉಪವಾಸ ಕೂತಿದ್ದೀನಿ. ನಾನು ಸಾಸೆ ಬಂದು ಕೇಳಿದ್ರೆ ಏನಾದರೂ ನಾಟಕ ಮಾಡಬೇಕು, ಇಲ್ಲಾಂದರೆ ತಿನ್ನಿಯತೆ ಅಂತವ ಪ್ರಾಣ ತಿಂತಿರ್ತಾಳೆ ಹಂಗೆ ಅಲ್ವೇ. ನೀವು ಎಲ್ಲವಾ ಬಕ್ರೀದ್ ಹಬ್ಬಕ್ಕೆ ನಿಮ್ಮ ಸ್ನೇಹಿತರ ಮನೆಗೆಲ್ಲ ಹೋಗಿದ್ರೆ ಊಟಕ್ಕೆ ಚೆನ್ನಾಗಿತ್ತೆಲ್ಲ ಊಟ? ಹೆಂಗಿತ್ತು? ನನಗಂತೂ ಭಾರಿ ಇಷ್ಟ ಆಯ್ತದಪ್ಪ ಅವ್ರು ಮಾಡೋ ಬಿರಿಯಾನಿ ಅಂತೆ. ಆಮೇಲೆ ಅಂತೂ ಪಾಯಸ ಅಂತೂ ಅದು ಏನು ಚೆನ್ನಾಗಿ ಮಾಡ್ತಾರೆ ಏನೋ. ಅಯ್ಯೋ ನಮ್ಮ ಸೊಸೆರು ಅವ್ರಿ ಅದೇನು ಪಾಯಸ ಮಾಡಕ್ತಾರೆ ಏನೋ, ಬಾಯಿ ಗಿಡಕ್ಕಾಗಕ್ಕಿಲ್ಲ ಹಂಗೆ ಮಾಡಿರ್ತಾರೆ ಅವ್ರು. ನೋಡ್ರಿ ಚಿನ್ನದಂಗೆ ಮಾಡಿರ್ತಾರೆ. ಆದ್ರೂ ಅವರೆಲ್ಲವ ಟೇಸ್ಟ್ ಕೊಡೋದ್ರಲ್ಲಿ ಎತ್ತಿದ ಕೈ ಬಿಡ್ರಿ. ಏನಂತೀರಾ? ನಮ್ಮ ಓಸಿನ ಬೇಗ ಬತ್ತಳಿ ಇನ್ನೇನು 12 ಗಂಟೆ ಆಗೈತಿ, 1 ಗಂಟೆ ಅಷ್ಟಲ್ಲಿ ಊಟಕ್ಕೆ ಕರೆಗೆ ಬತ್ತಳೆ. ಊಟಕ್ಕೆ ಬೇಗ ಹೋಯ್ತೀನಿ ನಾನು. ನೀವೆಲ್ಲ ಹೋಗಿ ಊಟ ಮಾಡ್ಕೊಂಡು ಬನ್ನಿ. ನಿಮ್ಮ ಸ್ನೇಹಿತರ ಮನೆಗೆಲ್ಲ ಹೋಗ್ರಿ. ಆಯ್ತೇನೋ? ಇವಳೇನಾದ್ರು ಕೇಳಿದ್ರೆ ನಮ್ಮ ಮನೆಯವರು ಇವತ್ತು ಗುರುವಾರ ಅಲ್ವೇ ಅದಕ್ಕೆ ಉಪವಾಸ ಮಾಡ್ತಿದ್ದೀನಿ ಅಂತವ ನಾಟಕ ಮಾಡಿಬಿಡ್ಬೇಕು ಗೊತ್ತಾಗ್ದಂಗೆ ಅವಳಿಗೆ. ಇಲ್ಲ ಅಂತಂದರೆ ಅದನ್ನೇ ಇಟ್ಕೊಂಡು ರೇಗಿಸ್ದಂಗೆ ಕೂತಿರ್ತಾಳೆ. ಊಟ ಮಾಡೋಕೆ ಹೋಗೋಕ್ಕೆ ಅಂತವ ನೀವು ಉಪವಾಸ ಕುಂತಿದ್ದೀರಿ ಹಂಗೆ ಹಿಂಗೆ ಅಂತವ ಊರವ್ರಿಗೆಲ್ಲೇ ಹೇಳ್ಕೊಂಬರ್ತಾಳೆ. ಅದ್ರ ಬದಲು ಹಿಂಗಂತ ಹೇಳಿದ್ರೆ ಸುಮ್ಮನೆ ಆಯ್ತಾಳೆ. ಅತ್ತೆ ಅತ್ತೆ ಆಗಲ್ಲ ಬಂದ್ಲಾಗ್ಲಿ. ಅಯ್ಯೋ ಓದ್ಯ ಪಿಸಾಚಿ ಅಂದರೆ ಬಂದೆ ಗವಾಕ್ಷಿ ಅಂತವ ಬಂದ್ಬಿಡ್ತಾಳೆ ಬಿರ್ನಿ ಹಂಗೆ. ನನ್ನೇ ಹುಡುಕ್ತಿರ್ತಾಳೆ ಬೆಳಗಿಂದ ರಾತ್ರಿ ತನಕವ. ಅತ್ತೆ ಇದೇನತ್ತೆ ಇಲ್ಲಿ ಕೂತಿದ್ದೀರಾ? ಯಾಕತ್ತೆ ಅಲ್ಕಣತೆ ಅದು ಏನಂದೆ ಅಂತವ ರಾತ್ರಿ ಸಹ ನೀನು ಇವತ್ತು ಉಪವಾಸ ಕೂತಿದ್ದೀರಿ ಹಿಂಗೆ? ನಾನು ಏನು ಹೇಳಿಲ್ಲ ಕಣತೆ. ನಾನು ಹೇಳಿದ್ದು ಅವರು ಬಾವರು ಒಂಥರ ಆಡ್ತಾರೆ ಅಂತವ ಹೇಳ್ದೆ ಅಷ್ಟೇ. ನಾನೇನು ನಿಮ್ಮ ಮಗಳೊಳಿಯನ್ನು ಕರಿಬೇಡಿ ಅಂತ ಹೇಳಿದ್ನೇನು? ಇದು ಯಾಕೆ ಹಿಂಗೆ ಬಂದು ಉಪವಾಸ ಕುಂತಿದ್ದೀರಿ? ಏನು ಆಮೇಲೆ ನಿಮ್ಮ ಮಗ ಬಂದ ಮೇಲೆ ಉಪವಾಸ ಕುಂತಿದ್ದೀನಿ ಕಂಡ್ಲ ಬೆಳಗಿಂದವ ಅಂತ ಹೇಳಕ್ಕ ನೀವು? ಸುಮ್ಮನೆ ಎದ್ದು ಬಂದು ಊಟ ಮಾಡಿ ಬನ್ನಿ ಅತ್ತೆ. ನಾನೇನು ತಮಾಸೆಗೆ ಏನೋ ಮಾತಾಡ್ಕೊಂಡು ಹೇಳಿದ್ರೆ ನೀವು ಅದನ್ನೇ ಹಿಂಗೆಲ್ಲ ಆಡಿದ್ರಿ ಹೆಂಗೆ ಹೇಳ್ರಿ? ಬನ್ನಿ ಒಳಗೆ ಬಂದು ಊಟ ಮಾಡಿ ಬನ್ನಿರಿ. 12 ಗಂಟೆ ಆಯಿತು. ಆಮೇಲೆ ತಲೆಗೆಲ್ಲ ಸುತ್ತದು ಬಿಸಿಲಲ್ಲಿ ಬೇರೆ ಕುಂತಿದ್ದೀರಲ್ಲತ್ತೆ ನೀವು. ಇಲ್ಲ ಒಳಗಾದರೂ ಕುಂತಿಲ್ಲ, ಇದು ಯಾಕೆ ಹಿಂಗೆ ಬಿಸಿಲಲ್ಲಿ ಬಂದು ಕುಂತಿದ್ದೀರಿ? ಏನು ಈ ಸ್ಟ್ರೈಕ್ ಮಾಡ್ತಿದ್ದೀರಿ ಏನು ನನ್ನ ಮೇಲೆ? ಹಂಗೆಲ್ಲ ಮಾಡಬಾರ್ದು ಕಣತ್ತೆ. ಒಂದು ಮಾತು ಬರ್ತದೆ, ಒಂದು ಮಾತು ಹೋಯ್ತದೆ. ನೀವೇ ಹೇಳ್ತೀರಿ ಯಾವಾಗಲೂ ಹಂಗೆಲ್ಲ ಮುನ್ಸ್ ಕಟ್ಕೊಂಡು ಇರಬಾರ್ದು ಅಂತವ. ಅಂಥದ್ರಲ್ಲಿ ನೀವೇ ಇವತ್ತು ಊಟ ಬಿಟ್ಬಿಟ್ಟು ಕುಂತಿದ್ದೀರಲ್ಲ, ಹಿಂಗೆಲ್ಲ ಮಾಡಿದ್ರೆ ಸರಿ ಕಾಣಕ್ಕಿಲ್ಲ ಕಣವ ನನಗೆ. ಬನ್ನಿರಿ ಸುಮ್ಮನೆ ಒಳಗೆ. ಅಯ್ಯೋ ದಡ್ ಮುಂದೆ ಸರಿಯಾಗಿ ಅಂದ್ಕೊಂಡು ಹೋಗ್ಬಿಡ್ರಿ ಹೆಂಗವ. ನನ್ನ ಮಗಳು ಅಳಿಯನ ಬಗ್ಗೆ ಏನೋ ಮಾತಾಡ್ತಿದ್ಲು ನೆನ್ನೆ. ಅದನ್ನೇ ಇವಳು ಊಟ ಮಾಡ್ತಾಯಿಲ್ಲ ಅದಕ್ಕೆ ಅಂತ ಅಂದ್ಕೊಂಬಿಟ್ಟವಳೆ. ಅದನ್ನೇ ಮೇಂಟೈನ್ ಮಾಡ್ಬಿಡೋಣ ತೆಗಿ. ಗೊತ್ತಾಗಕ್ಕಿಲ್ಲ. ಇಲ್ಲ ಅಂತಂದರೆ ರೇಗ್ ಸೆಳೆದ್ಬಿಡ್ತಾಳೆ ನನ್ನ. ಹೋಗೆ ನೀನು ನನ್ನ ಮಗಳು ಅಳಿಯನ ಬಗ್ಗೆ ಹಂಗೆಲ್ಲ ಮಾತಾಡಿದ್ಮೇಲೆ ನೀನು ಮಾಡೋ ಅಡುಗೆ ತಿಂದು ನಾನೇನಾಗ್ಬೇಕು ತಗ. ನನಗೆ ಅದಕ್ಕೆ ಯಾಕೋ ಮನ್ಸಿಲ್ಕಣವ. ನೀನು ಏನಾದರೂ ಮಾಡ್ಕೊ, ನಾನು ಉಣ್ಣಕ್ಕಿಲ್ಲ ಇವತ್ತು. ಅಯ್ಯೋ ಅತ್ತೆ ನಾನೇನತ್ತೆ ಹೇಳ್ಬಾರ್ದಂಥದ್ದು ಹೇಳ್ದೆ. ಭಾವ ಯಾವಾಗಲೂ ರೇಗಿಸ್ತಿರ್ತಾರೆ ಅಂತವಾ ಹೇಳ್ದೆ ಅಷ್ಟೇ. ಅದಕ್ಕೆ ನೀವು ಹಿಂಗೆ ಆಡಾರ? ನಾನೇನು ಕೆಟ್ಟಾಗಿ ಹೇಳಿದ್ನಾ? ಇಲ್ಲ ಬೈಕೊಂಡು ಹೇಳಿದ್ನೋ? ಇಲ್ಲ ಅವ್ರಿಗೆ ಹೋಗಿ ಬೈದ್ನೋ? ಏನಿಲ್ಲ ತಾನೇ ಅತ್ತೆ. ನಿಮ್ದೊಳೆ ಕತೆ ಐತಿ. ಎದ್ದು ಬನ್ನಿರಿ ಮೊದಲು. ರೊಟ್ಟಿ ಹಾಕಿದ್ದೀನಿ ಬಿಸಿ ಬಿಸಿದ ತಿನ್ನಡೀರಿ. ಓಹೋ ಅಲ್ಲ ನಿಮ್ಗೆ ಇಷ್ಟ ಅಂತವಾ ರಾಗಿ ರೊಟ್ಟಿನೂ ಹುಚ್ಚಲ್ ಚಟ್ನಿ ಮಾಡಿದ್ದೀನಿ. ತಿನ್ನಡೀರಿ ಸುಮ್ಮನೆ ಒಳಗೆ ನಡೀರಿ. ಅಲ್ಲ ತಿನ್ನೋದು ಬಿಟ್ಟು ಇಲ್ಲಿ ಆಚೆ ಬಂದು ಕುಂತ್ಕೊಂಡವ್ರು ಏನೋ ಸ್ಟ್ರೈಕ್ ಮಾಡೋರಂಗೆ ನಡೀರುತ್ತೆ. ಬಿಸಿ ಬಿಸಿ ತಿನ್ನಡೀರಿ. ಆಗಲ್ ಕಣೆ, ನಾನು ತಿನ್ನಕ್ಕಿಲ್ಲ ಇವತ್ತು ಅಂತ ಹೇಳ್ತಾ ಇಲ್ವೇನು? ಇವತ್ತು ಯಾಕವಾ ನನಗೆ ಉಪವಾಸ ಇರಂಗೆ ಅಂತ ಅನ್ನಿಸ್ತೈತೆ. ನಾನು ಉಪವಾಸನೇ ಇರೋದು ಇವತ್ತು ತಿನ್ನಕ್ಕಿಲ್ಲ ಅಂದ್ರೆ ತಿನ್ನಕ್ಕಿಲ್ಲ ನಾನು. ಹೇಳ್ದಷ್ಟು ಕೇಳು. ಇದ್ಯಾಕೆ ಹಿಂಗೆ ಆಡಿ ನೀನು? ತಿನ್ನಕ್ಕಿಲ್ಲ ಅಂದ್ರೆ ಹಿಂಗೆ ಹಿಂಸೆ ಕೊಟ್ಟಾರ ಬಂದು ನಿಂತ್ಕೊಂಡು. ಸುಮ್ಮನೆ ಹೋಗಿ ನೀನು ಒಳಗೆ ಹೋಗು. ನೀನು ರೊಟ್ಟಿ ಆದ್ರೂ ಮಾಡ್ಕ, ಹುಚ್ಚಲ್ ಚಟ್ನಿ ಆದ್ರೂ ಮಾಡ್ಕ, ನಾನು ತಿನ್ನಕ್ಕಿಲ್ಲ. ಆದ್ರೂ ರೊಟ್ಟಿ ತಿನ್ನೋಕೆ ಆಸೆ ಆಗ್ತೈತೆ. ಏನು ಮಾಡೋಣ? ಮೂಸಿನ ಬೇರೆ ಬಂದು ಕರಿತಾಳೆ ಏನೋ. 12 ಗಂಟೆ ಆಯ್ತು, 12:15. ಇವಳಿಗೆ ಆಮೇಲೆ ಹೇಳೋಣ. ಅವ್ಳು ಕರ್ದೋದ್ಮೇಲೆ ಊಟಕ್ಕೆ ಹೋಯ್ತಿನ ಕಡೆ ಅಂತ ಹೋಗ್ಬಿಡೋಣ. ಇಲ್ಲಿ ತಿನ್ನೋದು ಬೇಡ. ಇಲ್ಲಿ ರೊಟ್ಟಿ ತಿನ್ಕೊಂಡ್ರಿ ಇನ್ನೇನು ತಿನ್ನೋಕ್ಕಾಗದಲ್ಲಿ ಅಲ್ವೇ? ಆದ್ರೂ ರೊಟ್ಟಿನೂ ಆಸೆ ಆಯ್ತೈತೆ. ಏನು ಮಾಡೋದು ಇವತ್ತು ಒಂದಿನ? ಇಲ್ಲ ಕಣೆ, ನಾನು ತಿನ್ನಕ್ಕಿಲ್ಲ ಇವತ್ತು. ಇವತ್ತು ಉಪವಾಸ ನಾನು. ನಾಳೆಗೆ ಮಾಡ್ಕೊಳ್ಳುವಂತ ಹೋಗಿ ರೊಟ್ಟಿಯ ಹಂಗೆ ಇಡೋಗಿ ಇಟ್ಟ ಏನಾಗಕ್ಕಿಲ್ಲ ಕಣಂತೆ. ಇದು ಯಾಕೆ ಹಿಂಗೆ ಆಡಿರತ್ತೆ ನೀವು? ಏನವ ಹೇಳೋ ಮಾತು ಕೇಳೋಕ್ಕಿಲ್ಲ ಅಂತೀರಿ ನೀವು. ಏನು ಮಾಡೋದು ಇವಾಗ ನಾನು? ಇರಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ರೀ. ನಿಮ್ಮ ಮಗಂಗೆ ಗೊತ್ತಾಯ್ತದ ಅವಾಗ. ನಿಮ್ಮ ಮಗನೇ ಫೋನ್ ಮಾಡಿ ಹೇಳಿ ಊಟ ಮಾಡೋಕ್ಕೆ ಅವಾಗಾದರೂ ಮಾಡ್ತೀರೇನೋ ಅಂತವ. ನಾನು ಏನು ಹೇಳಿಲ್ಲ ಸುಮ್ಮನೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಕುಂತಿದ್ದೀರಲ್ಲತ್ತೆ ನೀವು. ಹೋಗ್ರಿ ಬೇಜಾರಾಯ್ತದಪ್ಪ ಹಿಂಗೆ ಮಾಡೋದು ನೀವು. ಇನ್ನು ಯಾವಾಗಲೂ ನನ್ನ ತಮಾಷೆಗೂ ಏನು ಮಾತಾಡೋಕ್ಕಿಲ್ಲ ಬಿಡಿ. ಆಯಿತು. ಈಗ ಮೊದಲು ಬನ್ನಿರಿ ಒಳಗೆ. ಉಣ್ಣಂಗಿದ್ದು ಉಣ್ಕೊಂಡು ಮಲ್ಕ ಬನ್ನಿ ಅತ್ತೆ. ಯಾಕೆ ಹಿಂಗೆ ಆಡ್ತೀರಿ ನೀವು? ಒಂದು ಇಷ್ಟೊತ್ತು ಮಲ್ಕ ಬನ್ನಿ. ಇಷ್ಟೊತ್ತಿಗೆಲ್ಲ ಮಲ್ಕ ಬಿಡಿರಿ ಅಲ್ವೇ? ಅದು ಯಾರು ದಾರಿ ಕಾಯ್ಕೊಂಡು ಕುಂತಿದ್ದೀರಿ ಏನು ಅಂತ ಗೊತ್ತಾಯ್ತಾ ಇಲ್ವಲ್ಲ? ಮಗಳೇನಾದ್ರು ಬತ್ತೀನಿ ಅಂದಳ, ಯಾಕೆ ದಾರಿ ಕಾಯ್ಕೊಂಡು ಕುಂತಿದ್ದೀರಿ ಹಿಂಗೆ?
ಇಲ್ಲಿ ಕಣಮಿ ಯಾರ ದಾರಿನೂ ಕಾಯ್ತಿಲ್ಕಣಂತೆ ಸುಮ್ಮನೆ ಒಳಕ್ಕೆ ಆಗ ಬಂದ್ಲಲ್ಲ ಮೋಸಿನ ಹಾಂ ಓ ಮೋಸಿನ ದಾರಿ ಕಾಯ್ಕೊಂಡು ಕುಂತಿದ್ರ ನೀ ಅದಕ್ಕೆ ನೀವು ಏನು ತಿನ್ನಂಗೆ ಹಿಂಗೆ ಆಡ್ತಿರೋದು ಈಗ ಗೊತ್ತಾಯ್ತು ಬುಡಿ ಗೊತ್ತಾಯ್ತು ಹಾಂ 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 ಇವತ್ತು ಬಕ್ರಿದಲ್ವಾ ಅವ್ರದ್ದು ಹಬ್ಬ ಅಂತವಾ ಉಣ್ಣಕ್ಕೆ ಹೋಗಕ್ಕೆ ತಾನೆಯ ನೀವು ಇಲ್ಲಿ ಏನೋ ತಿನ್ನಂಗೆ ಕುಂತಿರೋದು ನನ್ನ ಮುಂದೆನೇ ನಾಟಕ ಮಾಡ್ತೀರೇನತ್ತೆ ಹಾಂ 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 ನಂಗೆ ಉಪವಾಸ ನಾನು ಊಟ ಸೇರಲ್ಲ ನಿನ್ನ ಮಾಡೋದಿಷ್ಟ ಇಲ್ಲ ಅಂತೆಲ್ಲವ ನನ್ನ ಮುಂದೆನೇ ಸುಮ್ಮನೆ ಹೇಳ್ತೀರೇನು ಈಗ ಸಿಗಾಕೊಂಡ್ರಲ್ಲ ಮೋಸಿನಾಗ ಬತ್ತೀನಿ ಅಂದಿತ್ತಾ ಉಣ್ಣ ಕರಿಯೋಕ್ಕೆ ಅದಕ್ಕೆ ಹಿಂಗೆ ಕುಂತಿದ್ದೀರಾ ಇಲ್ಲಾಂದರೆ ಅಷ್ಟೊಂದು ಯಾಕೆ ಖುಷಿ ಪಡ್ತಿದ್ರಿ ಬಂದು ಅಂತವಾ ಏನು ಇಲ್ಕೊಂಡು ಸುಮ್ಮನೆ ನಿಂತ್ಕಳೆ ಅವಳು ಬಂದು ಕೇಳಿಸ್ಕೊಂಡು ಏನಂದಳು ಸುಮ್ಮನೆ ನಿಂತ್ಕ ಆಮೇಲೆ ಇವ್ರೇನು ಊಟಕ್ಕೆ ಕಂಡ್ರಂಗೆ ಹಿಂಗೆ ಕೂತವ್ರೆ ಅಂತ ಅನ್ಕೊಳಕಿಲ್ವೇ ಅವಳು ಕರೀಲಿ ಮೊದಲು ಕರೆದ್ಮೇಲೆ ಹೋಗಿ ಬರೋಣ ಅದಕ್ಕೇನು ಉಪವಾಸ ಕುಂತಿಲ್ಕಣ ನಾನು ನೀನು ಏನೇನೋ ಅಂದ್ಕೊಂಡು ಏನೇನೋ ಸೇರಿಸ್ಕೊಂಡು ಹೇಳ್ಬೇಡ ನನ್ನ ಮೇಲೆ ಹೇಳ್ತಿದ್ದೀನಿ ಇವಾಗಲೇ ಸುಮ್ಮನಿರು ಬಂದು ನೋಡಲ್ಲ ಮಾತಾಡ್ಸೋಕೆ ಪಾಪ ಅವಳನ್ನ ನಮ್ಮ ಅತ್ತೆ ಎಂಥ ಪಿಲಾನ್ಗತ್ತಿದ್ದಾಳೆ ಅಲ್ಲ ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಚೆನ್ನಾಗಿ ಬಿರಿಯಾನಿ ಎಲ್ಲ ತಿನ್ಕೊಂಬರೋಣ ಅಂತ ಪಿಲಾನ್ ಮಾಡ್ಕೊಂಡು ಇಲ್ಲಿ ರಾಗಿ ರೊಟ್ಟಿ ಸೇರ್ತಿಲ್ಲ ಸುಮ್ಮನೆ ಹೇಳೋದು ನಾನು ಮಾಡೋದು ಇಷ್ಟ ಇಲ್ಲ ಹಂಗೆ ಹೆಂಗೆ ಅಂತವ ಓಹೋ ಏನು ಗಂಗುಂದೆ ಅಕ್ಕ ಹಿಂಗೆ ಆಚೆ ಕುಂತ್ಕೊಂಡ್ಬಿಟ್ಟಿದ್ದೀರಲ್ಲ ಏನಾಯ್ತು ಏನಿಲ್ಲ ಕಣವ ಮೋಸಿರ ಸುಮ್ಮನೆ ಹಂಗೆ ಕುಂತ್ಕೊಂಡೆ ಅಷ್ಟೇ ಏನು ಸಮಾಚಾರ ಹಬ್ಬ ಎಲ್ಲ ಜೋರೇನು ಹೌದು ಅಕ್ಕ ನಾವು ಮಾಡೋದೇ ಸ್ವಲ್ಪ ಹಬ್ಬ ಅಲ್ವಾ ಎಲ್ಲದನ್ನು ಜೋರಾಗಿ ಮಾಡ್ತೀವಿ ಚೆನ್ನಾಗಿ ಮಾಡಬೇಕಲ್ಲ ಅಕ್ಕ ಎಲ್ಲರಂತೆ ನಾವು ಮಾಡಬೇಕಲ್ಲ ಜೋರಾಗೆ ಮಾಡೋದು ನಿಮ್ಗಳ ಥರ ತಿಂಗಳಿಗೆ ಒಂದೊಂದು ಹಬ್ಬ ಇದ್ದಿದ್ರೆ ನಾವೇನು ಮಾಡ್ತಿರ್ಲಿಲ್ಲ ಜೋರಾಗಿ ಈಗ ನಮ್ಮದು ಬರೋದೇ ಯಾವಾಗಲೂ ಒಂದೊಂದು ಹಬ್ಬ ಬರುತ್ತಲ್ಲ ಅಕ್ಕ ಅದಕ್ಕೆ ಜೋರಾಗಿ ಮಾಡ್ತಾಯಿದ್ದೀವಿ ಹೌದೇನವಾ ಇರಲಿ ಬಿಡ್ತಾಗ ಇನ್ನೇನು ಜೋರಾಗಿ ಮಾಡ್ದಂಗೆ ಇನ್ನೇನು ಸ್ವಲ್ಪ ಹಬ್ಬನೇ ಇರೋದಲ್ಲ ನಿಮ್ಮದು ಆದ್ರೂ ನೀವೆಲ್ಲ ಚೆನ್ನಾಗಿ ಮಾಡ್ತೀರ ಏನೇನು ಅಡುಗೆ ಮಾಡಿಸಿದ್ದೀರಿ ಈ ಸತಿ ಅಕ್ಕ ಈಗೀತ ನಮ್ಮದಕ್ಕೆ ಮನೇಲಿ ಜಾಸ್ತಿ ಏನು ಐಟಮ್ಸ್ ಇಲ್ಲ ಅಕ್ಕ ಒಂದು ಸ್ವಲ್ಪ ಬಿರಿಯಾನಿಗೆ ಮಾಡಿದ್ದೀವಿ ಇದು ಚಿಕನ್ನು ಮಟನ್ನು ಎರಡು ಬಿರಿಯಾನಿಗೆ ಮಾಡಿದ್ದೀವಿ ಆಮೇಲೆ ಚಿಕನ್ದಕ್ಕೆ ಗ್ರೇವಿ ಮಾಡ್ಕೊಂಡಿದ್ದೀವಿ ಮಕ್ಕಳು ಎಲ್ಲ ಇದ್ದಾರಲ್ಲ ಅಕ್ಕ ಮಕ್ಕಳು ಎಲ್ಲ ಚಿಕನ್ದಕ್ಕೆ ಗ್ರೇವಿನೇ ತಿನ್ನೋದು ಮಟನ್ ಎಲ್ಲವ ತಿನ್ನೋಕ್ಕಿಲ್ಲ ಅಕ್ಕ ಅವರು ಯಾವಾಗಲೂ ಬೈತಾ ಇರ್ತಾರೆ ಮಟನ್ ಎಲ್ಲ ತಿನ್ನಲ್ಲ ಅಂತ ಅದಕ್ಕೆ ಚಿಕನ್ದಕ್ಕೆ ಗ್ರೇವಿನೇ ಮಾಡಿದ್ದೀವಿ ಆಮೇಲೆ ಮಟನ್ದಕ್ಕೆ ಚಾಪ್ಸ್ ಮಾಡಿದ್ದೀವಿ ಅಕ್ಕ ಮಟನ್ದಕ್ಕೆ ಚಾಪ್ಸು ಆಮೇಲೆ ಫಿಶ್ ತಂದಿದ್ದಾರೆ ನಮ್ಮ ಮನೆಯವ್ರಿಗೆ ಫಿಶ್ ಅಂದ್ರೆ ತುಂಬ ಇಷ್ಟ ಅಕ್ಕ ಅದಕ್ಕೆ ಫಿಶ್ ತಂದಿದ್ದಾರೆ ಫಿಶ್ದು ಫ್ರೈ ಮಾಡಿದ್ದೀವಿ ಫ್ರೈ ಅಂದರೆ ಒಂಥರ ಕಬಾಬ್ ಥರ ಮಾಡ್ತಾರಲ್ಲ ಅಕ್ಕ ನೀವೆಲ್ಲ ಮಾಡ್ತೀರಲ್ಲ ಹಂಗೆ ಕಬಾಬ್ ಥರ ಮಾಡಿದ್ದೀವಿ ಆಮೇಲೆ ಇನ್ನೇನು ರೋಟಿ ಮಾಡಿದ್ದೀವಿ ಅಕ್ಕ ಅಷ್ಟೇ ರೋಟಿ ಮತ್ತು ಗೀ ರೈಸ್ ಮಾಡಿದ್ದೀವಿ ಇನ್ನೇನು ಬಿರಿಯಾನಿನೂ ಇರ್ತದಲ್ಲ ಗೀ ರೈಸು ಗ್ರೇವಿ ಮಾಡಿದ್ದೀವಲ್ಲ ಅಕ್ಕ ಅದಕ್ಕೆ ತಿನ್ಕೊಳ್ಳೋಕ್ಕೆ ಅಂತ ಗೀ ರೈಸ್ ಮಾಡಿದ್ದೀವಿ ಅಕ್ಕ ಅಷ್ಟೇ ಅಕ್ಕ ಇನ್ನೇನು ಮಾಡಿಲ್ಲ ಅಕ್ಕ ಈ ಸರಿ ಯಾಕೋ ಸಿಂಪಲ್ಲಾಗಿ ಮಾಡೋಣ ಅಂತ ನಮ್ಮದಕ್ಕೆ ಯಜಮಾನ್ರು ಹೇಳಿದ್ರು ಅದಕ್ಕೆ ನಾವು ಸಿಂಪಲ್ಲಾಗೆ ಮಾಡೋಣ ಅಂತ ಇಷ್ಟು ಮಾಡಿದ್ದೀವಿ ಅಕ್ಕ ಬಾಬಾ ಇಷ್ಟೊಂದು ಮಾಡಾರೆ ಇನ್ನೂ ಇದೆ ಸಿಂಪಲ್ಲು ಅಂತಳಲ್ಲಿ ಹುಡುಗಿ ನಮ್ಮ ಕಡೆಗೆ ಬಂದು ನೋಡಬೇಕು ಮುದ್ದೆ ಸಾರು ಅನ್ನ ಮಾಡೋಷ್ಟಲ್ಲಿ ಅಯ್ಯೋ ನಾವು ಏಟೋನ್ ಮಾಡಿದ್ದೀವಿ ಅಂತಿರ್ತಾರೆ ಕಬಾಬ್ನಂತೂ ಮಾಡ್ಬಿಟ್ರು ಅಂತೂ ಕೇಳಂಗೆ ಇಲ್ಲ ಅಲ್ಲ ಇವಮ್ಮ ಕಬಾಬ್ ಹೇಳಿಲ್ವಲ್ಲ ಕಬಾಬ್ ಮಾಡಿಲ್ವೇನು ನಾನೇನು ಬಿರಿಯಾನಿ ಅವೆಲ್ಲ ಚೆನ್ನಾಗಿ ತಿಂತೀನಿ ಕಬಾಬ್ ಇದ್ದಿದ್ರು ಚೆನ್ನಾಗಿರೋದು ಕೇಳ ನೀರು ಅಲ್ಲ ಕಡೆ ಮೊಸಿನ ಕಬಾಬ್ ಮಾಡಿಲ್ವೇನು ಈ ಸತಿ ಅಯ್ಯೋ ಅಕ್ಕ ನಮ್ದಕ್ಕೆ ಕಬಾಬ್ ಮಾಡ್ದಂಗೆ ಇದ್ದೀವ ಅಕ್ಕ ಕಬಾಬು ಇದೆ ಅಕ್ಕ ಚಿಕನ್ದಕ್ಕೂ ಕಬಾಬ್ ತಂದು ಒಂದು 5 kg ಕಬಾಬು ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಕಣಕ್ಕ ಮಾಡದೇ ಇರ್ತೀವ ನಾವು ಕಬಾಬ್ನು ಕಬಾಬ್ದು ಇಲ್ದಂಗೆ ನಾವು ತಿನ್ನೋಕ್ಕೆ ಇಲ್ಲ ಅಕ್ಕ ನಮ್ದಕ್ಕೆ ನಿಮ್ಮ ಥರಕ್ಕೆ ಎಲ್ಲ ಕಬಾಬ್ ಪೌಡ್ರ್ ತಂದು ಮಾಡೋಕ್ಕಿಲ್ಲ ಅಕ್ಕ ನಮ್ಮದೇ ಕಬಾಬ್ ಪೌಡ್ರೆಲ್ಲವಾ ರೆಡಿ ಮಾಡ್ಕೊತಾರೆ ನಮ್ಮಮ್ಮ ಆ ಕಬಾಬ್ ಪೌಡ್ರಲ್ಲೇ ಕಬಾಬ್ದಕ್ಕೆ ಮಾಡ್ತೀವಿ ಚೆಂದಾಗಿರ್ತದೆ ಕಣಕ್ಕ ಓ ಹೌದೇನೋ ಸರಿ ಆಯ್ತು ಬಿಡು ಇನ್ನೇನು ಮತ್ತೆ ಸಮಾಚಾರ ಮೋಸಿನ ಅಲ್ಲ ಈ ಹುಡುಗಿ ಕರಿತಾನೆ ಇಲ್ಲಲ್ಲ ಕರಿತಾಳೆ ಅಂತವ ನಾನು ಕಾಯ್ಕೊಂಡು ಕೂತಿದ್ದೀನಿ ಊಟ ಮಾಡ್ದಂಗೆ ಬನ್ನಿ ಊಟಕ್ಕೆ ಅಂತ ಹೇಳ್ತಾ ಇಲ್ಲ ಏನೇನು ಅಡುಗೆ ಮಾಡಿದ್ದೀರಾ ಅಂತ ಕೇಳಿದ್ರು ಅದು ಚೆನ್ನಾಗಿರ್ತದೆ ಅಕ್ಕ ಇದು ಚೆನ್ನಾಗಿರ್ತದೆ ಅಕ್ಕ ಅಂತೇಳೆ ಹೊರ್ತು ಬನ್ನಿ ಊಟ ಮಾಡ್ಕೊಂಡು ಹೋಗಿ ಉಣ್ಕೊಂಡು ಹೋಗಿ ಅಂತ ಏನು ಹೇಳ್ತಿಲ್ವಲ್ಲ ಹುಡುಗಿ ಏನು ಕತೆ ಅಂತ ಹೇಳೋಣಪ್ಪ ಅಯ್ಯೋ ಇನ್ನೇನಪ್ಪ ಅಕ್ಕ ಊಟಕ್ಕೆ ಕರಿತಿಲ್ಲ ಮೋಸಿನಕ್ಕ ನಮ್ಮ ಅತ್ತೆ ನೋಡಿದ್ರೆ ಊಟಕ್ಕೆ ಕರಿತದೆ ಅಂತವ ಕಾಯ್ಕೊಂಡು ಕುಂತೈತೆ ನೋಡಿದ್ರೆ ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ಹೇಳ್ತೈತೆ ಹೊರ್ತು ಬನ್ನಿ ಊಟಕ್ಕೆ ಅಂತಲೇ ಹೇಳ್ತಾ ಇಲ್ಲ ಹಿಂಗೆ ಆಗ್ಬೇಕು ನಮ್ಮ ಅತ್ತೆಗೆ ಕೊನೆಗೆ ನನ್ನ ರೊಟ್ಟಿನೇ ಗತಿ ಆಯ್ತದೆ ನೋಡೋಣ ಕರಿಯುತ್ತೇನೋ ಅಂತವ ಸರಿ ಅಕ್ಕರೆ ನನಗೆ ತಡ ಆಯ್ತದೆ ನಾನಿನ್ನು ಬರ್ತೀನಿ ಸುಮ್ಮನೆ ಮಾತಾಡ್ಕೊಂಡು ಇಲ್ಲಿ ನಿಂತ್ಕೊಂಡಿದ್ರೆ ಆಮೇಲೆ ಅಮ್ಮ ಅಲ್ಲಿ ಬೈತಾ ಇರ್ತಾಳೆ ಕೂತ್ಕೊಂಡು ನಾನಿನ್ನು ಬರ್ತೀನಿ ತಡ ಆಯ್ತದೆ ಅಕ್ಕ ನನಗೆ ಬರೋದೇನು ಅಕ್ಕರೆ
ಬರ್ತೀನಿ. ಇದೇನವ ಈ ಹುಡುಗಿ ಬತ್ತೀನಿ ಅಂತ ಹೊಂಟೋಯ್ತಾವಳಲ್ಲ, ಕರೀಲೇ ಇಲ್ವಲ್ಲ ಇವಳು ಹಬ್ಬಕ್ಕೆ? ನಾನು ಕೇಳೋಣ ತೆಗಿ. ಇದೇನು ಗ್ರಾಚಾರ ಬಂದು ನನಗೆ ನಾಚಿಕೆಗಟ್ಟು ನಾನೇ ಕೇಳ್ತಾ ಇದ್ದೀನಲ್ಲ. ಏನು ಯಾರ್ಯಾರು ಕರೆದಿದ್ದೀರ ಹಬ್ಬಕ್ಕೆ ಅಂತ ಕೇಳೋಣ, ಹಾಗಾದ್ರೂ ನೆನ್ಸ್ಕೊಂಡು ಕರೆದಲ್ಲ ಏನು ನೋಡೋಣ. ಆಮೇಲೆ ಮುಸಿನ ಯಾರ್ಯಾರು ಕರೆದಿದ್ದೀರಿ ಹಬ್ಬಕ್ಕೆ? ಅಕ್ಕ ಈ ಸತಿ ಏನು ಜಾಸ್ತಿ ಜನದಕ್ಕೆ ಕರೆದಿಲ್ಲ ಅಕ್ಕ, ಬರೀ ನಮ್ಮದಕ್ಕೆ ನೆಂಟರುಗಳು ಒಂದಿಷ್ಟು ಜನ ಬಂದಿದ್ದಾರೆ. ನಮ್ಮ ಅತ್ತೆ ಮನೆಯದು ಕರೆದು ಎಲ್ಲ ಬಂದಿದ್ದಾರೆ ಅಷ್ಟೇ ಕಣಕ್ಕ. ಇಲ್ಲಿ ಗೌಡ್ರ ಮನೆ ಒಂದೆರಡು ಮನೆ ಹೇಳಿದ್ದೀವಿ ಅಕ್ಕ, ಅಷ್ಟೇ. ಇನ್ನು ಯಾರಿಗೂ ಏನು ಜಾಸ್ತಿ ಹೇಳಿಲ್ಲ ಅಕ್ಕ. ಈ ಸರಿ ಎಲ್ಲ ಸ್ವಲ್ಪ ಸಿಂಪಲ್ಲಾಗೆ ಮಾಡೋಣ ಅಂತ ನಮ್ಮದಕ್ಕೆ ಯಜಮಾನ್ರು ಹೇಳಿದ್ರಲ್ಲ, ಅದಕ್ಕೆ ನಾವು ಈ ಸತಿ ಏನು ಅಂಥ ಜನನೆಲ್ಲ ಯಾರನ್ನೂ ಹೇಳಿಲ್ಲ ಅಕ್ಕ, ಸ್ವಲ್ಪ ಜನನೇ ಹೇಳಿದ್ದೀವಿ ಅಷ್ಟೇ. ಇರಲಿ ಬಿಡವ, ಹೋಗ್ಲಿ. ಇದೇನಿದ್ದೀವಿ ನಾನು ಕರಿತಾನೆ ಇಲ್ವಲ್ಲ. ಹಿಂಗಪ್ಪ ಕೇಳೋದು ಇವಾಗ. ನಾನು ಸೊಸೆ ಬೇರೆ ಇಲ್ಲೇ ಅವಳೆ, ಇವಳು ಬೇರೆ ಆಡ್ಕೊಂತಾಳೆ. ಏನು ಮಾಡೋದು ಏನೋ ಗೊತ್ತಾಯ್ತಿಲ್ಲ ಅತ್ತಗೆ. ಆಮೇಲೆ ಮುಸಿನ ಓದ್ಕಿತ ನಾವೆಲ್ಲ ಬಂದಿದ್ವಲ್ಲ, ನಾನು ಗೌರಕ್ಕ ಪಾರ್ವತಕ್ಕ ಎಲ್ಲ ಬಂದಿದ್ದು ನೋಡು. ತಿನ್ಕೊಂಡೋಗಿದ್ದು ನೆನ್ಪೈತೇನು? ಚೆನ್ನಾಗಿ ಮಾಡಿದ್ವಿ ಕಣೆ ಬಿರಿಯಾನಿ, ಆಮೇಲೆ ಪಾಯಸ ಅಂತವೇ ನನಗಂತೂ ಭಾರಿ ಇಷ್ಟ ಆಗೋಯ್ತು. ಎಲ್ಲ ಚೆಂದಾಗಿ ಮಾಡ್ತದೆ ನಿಮ್ಮಮ್ಮ ಬಿಡು. ಹೌದಕ್ಕ, ಹೌದೌದು, ಸತಿ ಎಲ್ಲ ಬಂದಿದ್ರಲ್ಲ ನೀವು, ಚೆಂದಾಗಿತ್ತು ಬಿಡಿ. ಈ ಸರಿನೂ ಚೆನ್ನಾಗೇ ಮಾಡಿದ್ದಾರೆ ಅಕ್ಕ. ಸರಿ ಅಕ್ಕ, ನನಗೆ ಟೈಮ್ ಆಗುತ್ತೆ. ನಮ್ಮದಕ್ಕೆ ಆಮೇಲೆ ಯಜಮಾನ್ರು ಬೈಕೋತಾ ಇರ್ತಾರೆ ಕೂತ್ಕೊಂಡು ಎಲ್ಲೋದ್ಲು ಏನು ಅಂತ. ಬರ್ತೀನಿ ಅಕ್ಕ. ಬರೋಣ, ಬಾಯ್. ಏನತ್ತೆ ಹಿಂಗಾಗೋಯ್ತಲ್ಲ ನಿಮ್ಮ ಕತೆ? ಅಲ್ಲಿ ಕಣಂತೆ ಬೆಳಗಿಂದವ ಉಪವಾಸ ಕುಂತಿದ್ರಿ. ಏನವ ಬಂದು ಮೋಸಿನಕ್ಕ ಕರೆದೋಯ್ತದೆ ಊಟಕ್ಕೆ ಹೋಗ್ಬೇಕು ಅಂತವ. ನೋಡ್ರಿ ಮೋಸಿನಕ್ಕ ಬಂದು ಏನೇನು ಮಾಡಿದ್ದೀವಿ ಅಂತ ಹೇಳಿ ನಿಮ್ಮ ಬಾಯಲ್ಲೆಲ್ಲ ಜಲ್ ಸುರ್ಸಂಗೆ ಮಾಡಿ ಹಂಗೆ ಹೊಂಟೋದ್ರಲ್ಲತ್ತೆ. ಕಡೆ ಹಾಳದಳು ಬರ್ಲಿ ಇನ್ನೊಂದ್ಕಿತ ನಮ್ಮ ಮನೆ ಕಡೆಗೆ. ಆ ಹಬ್ಬ ಈ ಹಬ್ಬ ಮಾಡಿದಾಗ ಅಕ್ಕರೆ ಊಟಕ್ಕೆ ಕರೀಲಿಲ್ಲ ಅಂತ ಅನ್ಕೊಂಡು ಬರ್ತಾಳೆ. ಇವಳು ಮಾತ್ರ ಹಬ್ಬ ಮಾಡಿದಾಗ ಕರಿಬೇಕು ಅಂತ ಅನ್ಸಿಲ್ವೇನು ಇವಳಿಗೆ? ಅದುವೇ ಹೇಳ್ತಾ ಇದ್ದೀನಿ ಬಾಯ್ ಬಿಟ್ಟು ಹೋದ್ ಸರಿ ಬಂದಿದ್ದು ಅಂತಂದ್ರೂ ಸರಿ ಸರಿ ಅನ್ಕೊಂಡು ಹೋಯ್ತಾವಳಲ್ಲ ಇವಳು. ಇನ್ನೊಂದ್ಸತಿ ಬರ್ಲಿ ನೋಡೆ, ಇವತ್ತೇ ಹೇಳ್ತಾ ಇದ್ದೀನಿ ನಿನ್ಗೂ. ಇನ್ನೊಂದು ಕಿತ್ತ ಏನಾದ್ರೂ ಅವಳನ್ನ ಯಾವ್ದಾರು ಹಬ್ಬಕ್ಕೆ ಕರ್ದೆ ನೋಡು. ಸರಿ ಇರೋಕ್ಕಿಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಯಾವ ಯುಗಾದಿಗೂ ಕರಿಬೇಡ ಅವಳನ್ನ, ಬುಕ್ಸಕ್ಕೂ ಕರಿಬೇಡ, ಏನಕ್ಕೂ ಕರಿಬೇಡ ಕರಿ. ಬಾ ಬೋ ಕೊಬ್ಗಾರ್ತಿ ಅವಳು ಬರ್ಲಿ ನಮ್ಮ ಮನೆ ತಾವ ಇನ್ನೊಂದ್ಸತಿ ಏನಾದ್ರು ಮಾತಾಡಕ್ಕೆ ಅದಕ್ಕಿದಕ್ಕೆ ಅಂತವ ಐತೊಳಗೆ ಸರಿಯಾಗಿ ಇಳಿಸ್ ಕಳಿಸ್ತೀನಿ. ನಾನು ನೋಡಿದ್ರೆ ಬೆಳಗಿಂದ ಉಪವಾಸ ಕುಂತಿದ್ದೀನಿ ಇವ್ರ ಮನೇಲಿ ಊಟ ಮಾಡಕ್ಕೆ ಹೋಗಕ್ಕೆ ಅಂತವ. ಈಕಿ ಬಂದು ಮಾತಾಡ್ಕೊಂಡು ಹೋಗ್ತಾವಳೆ. ಬಿಡ್ನಾಡ್ಗಿತ್ತಿ ಬೋ ಇದ್ದಾಳು ಇವಳು. ಇನ್ನೊಂದ್ಸತಿ ನನ್ನ ಕಣ್ಣಿಗೆ ಕಾಣಿಸ್ಲಿ ಇವಳು ಐತೆ ಇವಳಿಗೆ. ಮಾಡ್ತೀನಿ. ಅಯ್ಯೋ ಅತ್ತೆ ಹೋಗ್ಲಿ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ? ಇವಾಗಾದರೂ ಒಪ್ಕೊಂಡ್ರಲ್ಲ ಬೆಳಗಿಂದ ಉಪವಾಸ ಕುಂತಿದ್ರೆ ಅವ್ರ ಮನೇಲಿ ಊಟ ಮಾಡೋಕ್ಕೆ ಅಂತವ. ಈಗೇನಾದರೂ ಬರ್ತೀರೋ ರೊಟ್ಟಿ ಗಿಟ್ಟಿ ತಿಂತೀರಾ ಇಲ್ಲ ಎತ್ತಿಡು ನಾಳೆಗೆ ಮಾಡ್ಕೊಡು ಅಂದ್ರಲ್ಲ, ಎತ್ತಿಡನೇನು ಇಟ್ನ? ಆಯ್ತು ನೋಡಿಯ ಮಾಡ್ಕೊಂಡು ನೋಡಿಯ. ನೀನು ಬೇರೆ ಆಡ್ಕೊಬೇಡ ನನ್ನ ಮೊಳ್ಳೆ. ಎಲ್ಲ ನನ್ನ ಆಡ್ಕೊಳ್ಳಾರೆ ಆಗೋದ್ರು ಇವಳು ಮಾಡೋದು ಕೆಲಸಕ್ಕೆ ಮೋಸಿನ ಬರಲಿ ಅವಳಿಗೆ. ಅವಳ ಅಜ್ಜಿನ ಬಡಿಯ ಬರ್ಲಿ ಮಾಡ್ತೀನಿ ಅವಳಿಗೆ. ನಡಿ ಆಯಿತು, ರೊಟ್ಟಿನೇ ಹಾಕ್ಕೊಂಡು ನಡಿ. ಉಣ್ತೀನಿ, ಹೊಟ್ಟೆ ಹಸಿತೈತೆ. 12 ಗಂಟೆ ಆಯ್ತು ಆಗಲೇ. ಇವಳನ್ನ ಕಾಯ್ಕೊಂಡು ನಾನು ಕೂತ್ಕೊಂಡು ನನ್ನ ಹಣೆ ಬರೋಕ್ಕಿಷ್ಟು. ಹೋಗವ. ಅಯ್ಯೋ ನಮ್ಮ ಅತ್ತೆ ಕಾತೆ. ಆಯಿತು ಬನ್ನಿ ಅತ್ತೆ, ರೊಟ್ಟಿ ಹಾಕ್ತೀನಿ ಬನ್ನಿ, ಬಿಸಿ ಬಿಸಿ ತಿನ್ನೋರಂತೆ. ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಅತ್ತೆ ಹೆಂಗೆ ಕಾಯ್ಕೊಂಡು ಕುತ್ಕೊಂಡು ಹೆಂಗಾಯ್ತು ಅವ್ರಿಗೆ ಅಂತ. ನೀವೆಲ್ಲ ಬಕ್ರೀದ್ ಹಬ್ಬದಲ್ಲಿ ಏನೇನು ಮಾಡಿದ್ರಿ? ಇದೇ ಥರ ಏನಾದರೂ ನಿಮ್ಮ ಮನೇಲೂ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ, ಆಯಿತಾ? ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು. ಹಂಗೆ ವೀಕ್ಷಕರೇ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಟಾಟಾ ಬಾಯ್ ಬಾಯ್ ಸಿಯಾ ವೀಕ್ಷಕರೇ.